ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಸ್ಡೇ. ಮೇಘರಾಜ್ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಶ್ರೀನಿಕಾ ಇಸ್ ಲಿಟಲ್ ಕ್ರ್ಯಾಂಕಿ ಬಿಕಾಸ್ ಅವ್ರ ಫ್ರೆಂಡ್ಸ್ ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ಎಲ್ಲಾದರೂ ಕರ್ಕೊಂಡು ಹೋಗು, ಏನಾದರೂ ಆಟ ಆಡಬೇಕು, ನಾನು ಎಲ್ಲಾದರೂ ಹೋಗೋಣ ಅಂತ ಕೇಳ್ತಾನೆ ಇದ್ಲು. ಸೊ ಐ ಥಾಟ್ ಶ್ರೀನಿಕನ ಕರ್ಕೊಂಡು ಹೊರಗಡೆ ಹೊರಟಿದ್ದೀನಿ. ಈಗ ಡೆಸ್ಟಿನೇಷನ್ ಐ ಡೋಂಟ್ ನೋ, ಬಟ್ ರೆಡಿ ಆಗಿದ್ದೀನಿ. ಶ್ರೀನಿಕಾ, ವೇರ್ ಆರ್ ವಿ ಗೋಯಿಂಗ್? ಮತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ? ಎಲ್ಲಿಗೆ? ಆಟ ಆಡಕ್ಕೆ. ಅದೇ ಎಲ್ಲಿಗೆ? ಹೊರಗಡೆನಾ? ಓಕೆ, ಸೊ ಗೊತ್ತಾಯ್ತಲ್ವಾ ಎಲ್ಲಿ ಹೋಗ್ತಿದ್ದೀವಿ ಅಂತ. ಲೆಟ್ಸ್ ಗೋ ಶ್ರೀನಿಕಾ, ಹೋಗೋಣ ಇವಾಗ. ಹೊರಡೋಣ. ಸಿ ಬಾಯ್. Yes, we are leaving to the, I don't know where we are leaving, but still I have taken idu Lavidu bag, Lavi brand. So ನಮ್ಮ ಮಮ್ಮಿಗೆ ಅಂತ ತಗೊಂಡಿದ್ದು. ಶಿ ಇಸ್ ನಾಟ್ ಯೂಸಿಂಗ್ ಇಟ್. ಸೊ ನಾನು ಶ್ರೀನಿಕಂಗೆ ಬಾಟಲ್ ಅದು ಇದು ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಸೊ ನಾನೇ ಯೂಸ್ ಮಾಡ್ತಿದ್ದೀನಿ ಫಾರ್ ಲೋಕಲ್ ಶಾಪಿಂಗ್, ಅದಕ್ಕೆ ಅಥವಾ ಏನಾದರೂ ತೊಗೊಂಡ್ರೂ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ. ಇದು ತುಂಬ ದೊಡ್ಡ ಬ್ಯಾಗೆ. ಸೊ ಈ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಐ ಡೂ ಹ್ಯಾವ್ ಅ ಯೂಜ್ ಕಲೆಕ್ಷನ್ಸ್, ಬಟ್ ನಾನು ಯೂಶಲಿ ಬ್ಯಾಗ್ಗಳನ್ನ ಕ್ಯಾರಿ ಮಾಡಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀನಿ. ಅದರ್ವೈಸ್ ವೆನೈಟಿ ಬ್ಯಾಗ್ಗಿಂತ ನಾನು ಬ್ಯಾಕ್ ಪ್ಯಾಕ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಎಲ್ಲಿ ಹೋಗೋದು ಏನು ಮಾಡೋದು ಗೊತ್ತಿಲ್ಲ. ವಿಲ್ ಗೋ ಡೌನ್ ಆ್ಯಂಡ್ ಐ ಹ್ಯಾವ್ ಟು ಬುಕ್ ಫಾರ್ ದ ಕ್ಯಾಬ್ ಆಲ್ಸೋ. ಕಮ್, ಲೆಟ್ಸ್ ಗೋ. ಹೊರಗಡೆ ಕೂತ್ಕೊಂಡು ನಾನು ಶ್ರೀನಿಕಾ ಯೋಚನೆ ಮಾಡ್ತಾಯಿದ್ವಿ ಎಲ್ಲಿಗೆ ಹೋಗಬೇಕು. ಆಮೇಲೆ ನನಗೂ ಗೊತ್ತಿರಲಿಲ್ಲ ಎಲ್ಲ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅಂತ. ಐ ಆಮ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಆಮೇಲೆ ಒಂದು ಸ್ವಲ್ಪ ತರಕಾರಿ ಕೂಡ ಇರಲಿಲ್ಲ, ತರಕಾರಿನೂ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಯಾವುದಾದ್ರೂ ಮಾಲ್ಸ್ಗೆ ಹೋದ್ರೇ ಒಳ್ಳೆಯದು ಅಂತ ಒಂದು ಮೈಂಡ್ಗೆ ಥಾಟ್ ಬಂತು. ಸೊ ಡಿವಿನಿಟಿ ಮಾಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ದೂರ ಆಗುತ್ತೆ. ಆಮೇಲೆ ಅಷ್ಟು ದೂರ ಶ್ರೀನಿಕನ ಕರ್ಕೊಂಡು ಹೋಗೋದು ನಾನು ಒಬ್ಬಳೇ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ ಹ್ಯಾಂಡಲ್ ಮಾಡೋಕ್ಕೆ ಅಂತಂದು ನಾನು ಅವಳನ್ನ ಅಷ್ಟು ದೂರ ಕರ್ಕೊಂಡು ಹೋಗಿಲ್ಲ. ಸೊ ಅಂದ್ಕೊಂಡೆ ಗೋಪಾಲ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸು ಮತ್ತು ಏನಾದರೂ ಬೇಕಾದರೆ ಗ್ರಾಸರಿ ಆ ಥರದ್ದು ತೊಗೋಬೋದಲ್ವ ಅಂತ ಅಂದ್ಕೊಂಡು ಅಲ್ಲೇ ಹೊರಟ್ವಿ ನಾನು ಮತ್ತು ಶ್ರೀನಿಕಾ. ಸ್ವಲ್ಪ ಅಂದರೆ ಕ್ಲೌಡಿ ಇತ್ತು. ನಾನು ಛತ್ರಿನೂ ತೊಗೊಂಡಿರಲಿಲ್ಲ. ಮನೆಯಿಂದ ಹೊರಟ ಮೇಲೆ ನನಗೆ ನೆನಪಾಯಿತು, ಅಯ್ಯೋ ಛತ್ರಿನೂ ತೊಗೊಂಡಿಲ್ವಲ್ಲಪ್ಪ, ಏನು ಮಾಡೋದು ಅಂತ ಅಂದ್ಕೊತಿದ್ದೆ. ಬಟ್ ಎಲ್ಲೂ ನಾವು ಅಂದರೆ ಹೊರಗಡೆ ಏನು ಹೋಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಅಂದರೆ ಮಾಲಿಂದ ಆಟೋ ಹತ್ಕೊಬೇಕು ಅಥವಾ ಹೊರಗಡೆ ನಿಲ್ಲಿಸಿದಾಗ ಅಲ್ಲಿಂದ ಮಾಲ್ ತನಕ ನಡ್ಕೊಂಡು ಹೋಗ್ಬೇಕಲ್ವ. ಆವಾಗ ಸ್ವಲ್ಪ ಅಂದರೆ ಭಯ ಇತ್ತು, ಮಳೆಗಿಳೆ ಬಂದುಬಿಟ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ. ಸ್ವಲ್ಪ ವೆದರ್ ಚೇಂಜ್ ಆದ ತಕ್ಷಣ ಮಕ್ಕಳಿಗೆ ಐದರ್ ಕೋಲ್ಡ್ ಕಾಫ್ ಆ ಥರ ಆಗಿಬಿಡುತ್ತೆ. ಲೈಕ್ ಸಮ್ಮರ್ ಟು ವಿಂಟರ್ ಬರ್ತಿದೆ ಅಥವಾ ರೇನಿ ಟು ವಿಂಟರ್ ಆಗ್ತಿದೆ ಅಂತಂದರೆ ಈ ರೇನಿ ಮತ್ತು ವಿಂಟರ್ ಟೈಮಲ್ಲಿ ತುಂಬ ಜಾಸ್ತಿ ಮಕ್ಕಳುಗಳಿಗೆ ಕೋಲ್ಡ್ ಮತ್ತು ಕಾಫ್ ಆಗೋದು. ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತು ಅಂತಂದರೆ ಮುಗೀತು ಕತೆ. ಮಿಸ್ ಇಲ್ದಂಗೆ ಕೋಲ್ಡು ಕಾಫ್ ಇರುತ್ತೆ, ಪ್ಲಸ್ ಮೂಗಲ್ಲಿ ಅರಿತಾನೆ ಇರುತ್ತೆ ಯಾವಾಗ್ಲೂ. ಆಮೇಲೆ ಈಗ ಶ್ರೀನಿಕಂಗೆ ಮಳೆ ಎಲ್ಲ ಬಂತಲ್ವ, ಸ್ವಲ್ಪ ಕೋಲ್ಡ್ ಅಂದರೆ ಕಾಫ್ ಆಗಿದೆ. ಊರಲ್ಲಿ ಓಡಾಡೋದು ಅದು ಇದು, ಆಮೇಲೆ ಅಲ್ಲೆಲ್ಲ ತಿನ್ನೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು. ಆಯಿಲಿ ಫುಡ್ಡು, ಆಮೇಲೆ ಮಗು ಅಂತ ಅವಳಿಗೆ ಚಾಕ್ಲೇಟು ಆಮೇಲೆ ಚಿಪ್ಸು ಈ ಥರ ಇವಾಗ ನಾವೇನು ಕೊಡಿಸಲ್ಲ. ಬಟ್ ಹೊರಗಡೆಯಿಂದ ಬರೋದು ಅವ್ರ ದೊಡ್ಡಪ್ಪಂದಿರಾಗಿರ್ಬೋದು ಅಥವಾ ಎಲ್ಲಾದರೂ ಮಗು ಅಂತ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದರೂ ತೊಗೊಬರ್ತಾರೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಈ ಚಾಕ್ಲೇಟ್ ಆಗಿರ್ಬೋದು, ಈ ಬಿಸ್ಕೆಟ್ಸ್ ಆಗಿರ್ಬೋದು, ಈ ಲಾಲಿಪಾಪ್ಸ್ ಎಲ್ಲ ಆಗಿರ್ಬೋದು, ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಸ್ಟಿಲ್ ಆದ್ರೂ ಎಷ್ಟು ಅಂತ ಹೇಳೋದಕ್ಕಾಗುತ್ತೆ. ಅವಳನ್ನು ನಾನು ಕಂಟ್ರೋಲ್ ಮಾಡಿ ನನಗೂ ಸಾಕಾಗುತ್ತೆ. ಇನ್ಫ್ಯಾಕ್ಟ್ ಅವಳು ಕಂಟ್ರೋಲ್ ಮಾಡೋದಲ್ಲದೆ ನಾನು ಮನೇಲಿ ದೊಡ್ಡವ್ರನ್ನೂ ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಿಕಾಸ್ ಬೇಡ ಕೊಡಿಸ್ಬೇಡಿ ಅಂತ ಅಂದ್ರೂ ಕೊಡಿಸ್ತಾರೆ ಎಲ್ಲರೂ ಒಳಗೆ. ಸೊ ಅದೊಂದು ಸೊ ಅದೆಲ್ಲ ತಿಂದು ಸ್ವಲ್ಪ ಕಫ ಆಗಿದೆ ಅವಳಿಗೆ. ಏನೂ ಮಾಡೋಕ್ಕಾಗಲ್ಲ, ಇಟ್ ವಿಲ್ ಹ್ಯಾಪನ್ಸ್. ಸೊ ಎಲ್ಲೇ ಹೋದ್ರೂ ಈ ಥರ ವೆಹಿಕಲ್ಸ್ ಇದ್ದೇ ಇರುತ್ತೆ, ಯಾವುದೇ ಮಾಲ್ಗೆ ಹೋದ್ರೂ. ಸೊ ಫಸ್ಟ್ ಶಿ ವಿಲ್ ಕಮ್ ಆ್ಯಂಡ್ ಅಟ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು. ಅವಳಿಗೆ ಈ ಥರ ರೈಡ್ ಅಂದರೆ ಇಷ್ಟ. ಬಟ್ ಶಿ ವಿಲ್ ನಾಟ್ ಸ್ಯಾಟಿಸ್ಫೈ ಫಾರ್ 1 or 3 rounds or 2 rounds. ಲಿಟ್ರಲಿ ಅವಳು ಈ ಥರ ಫುಲ್ ಬೇಕು ನಂಗೆ ರೈಡು ಅಂತ ಕೇಳ್ತಾಳೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ
ಖುಷಿ ಪಡ್ತಾಳೆ. ಗಾಡಿಯಲ್ಲಿ ಹೋಗೋದಾಗಿರ್ಬೋದು, ಆಮೇಲೆ ಬೈಕಲ್ಲಿ ಹೋಗೋದೆಲ್ಲ ಆಗಿರ್ಬೋದು. ಶಿ ವಿಲ್ ಎಂಜಾಯ್. ಇವಾಗಿನ ಮಕ್ಕಳು ಇವಳು ಅಂತಲ್ಲ, ಇವಾಗಿನ ಮಕ್ಕಳು ಎಲ್ಲರೂ ಈ ಥರ ರೈಡ್ಸ್ಗಳನ್ನ ಎಂಜಾಯ್ ಮಾಡ್ತಾರೆ. ಶ್ರೀನಿಕಂಗೆ ಈಗ ಇನ್ನು ಅನದರ್ 15 ಡೇಸ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನಾನಿನ್ನು ಅವಳು ಫಸ್ಟ್ ಹೋಗ್ತಾಯಿದ್ದ ಸ್ಕೂಲ್ ಬಂದು ಲಿಟಲ್ ಮಿಲೇನಿಯಮ್ಮು. ಆ ಸ್ಕೂಲಿಗೆ ನಾನಿನ್ನು ಅಡ್ಮಿಷನ್ ಮಾಡಿಸಿಲ್ಲ. ಬಿಕಾಸ್ ಬೇರೆ ಯಾವುದಾದ್ರೂ ಸ್ಕೂಲ್ ಚೇಂಜ್ ಮಾಡಬೇಕಾ ಅಥವಾ ಪ್ರಾಪರ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಬೇಕಾ ಅನ್ನೋದು ನನಗಿನ್ನೂ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಟಿಲ್ ಇನ್ ಅ ಕನ್ಫ್ಯೂಷನ್ ಮೋಡ್. ನೋಡೋಣ, ಲೇಟ್ರ್ ಆನ್ ಹೆಂಗೆ ಅನಿಸುತ್ತೋ ಹಾಗೆ ಗೋ ವಿತ್ ದ ಫ್ಲೋ ಥರ ಹೋಗ್ಬಿಡ್ತೀನಿ. ಇದೊಂದು ವರ್ಷ, ಇಲ್ಲಾಂದರೆ ನೆಕ್ಸ್ಟ್ ಇಯರಿಂದ LKGಯಿಂದ ಅವಳಿಗೆ ಪ್ರಾಪರ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷವೂ ಹಾಗೆ ಹಿಂಗೆ ಆಗಿಬಿಡುತ್ತೆ. ಬಟ್ ಸ್ಟಿಲ್ ದಟ್ಸ್ ಓಕೆ. ಇನ್ನು ಮೇಘರಾಜ್ ಅವ್ರ ಹತ್ರನೂ ನಾನು ಇನ್ನೂ ಇದ್ರ ಬಗ್ಗೆ ಎಲ್ಲ ಏನೂ ಮಾತಾಡಿಲ್ಲ. ನೋಡೋಣ. ಸೊ ಶ್ರೀನಿಕಂಗೆ ಕ್ಲಾಕ್ಸ್ ತೊಗೊಳ್ಳೋಣ ಅಂತ ಬಂದೆ ಬಾಟಾದಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಚೆನ್ನಾಗಿ ಬರೋದು ಅಂತಂದರೆ ಇದು ಬಬಲ್ ಗಮ್ಮರ್ಸ್ ಬ್ರ್ಯಾಂಡು ಶೂಸ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿ ಬರುತ್ತೆ. ಅದನ್ನೇ ನೋಡೋಣ ಅಂತ ಬಂದೆ. ಲೈಟ್ ವೆಯ್ಟ್ ಇರುತ್ತೆ, ಆಮೇಲೆ ಅವರು ಹಾಕ್ಕೊಂಡು ಚೆನ್ನಾಗಿ ಓಡಾಡ್ಬೋದು. ಯೂಶ್ವಲಿ ಕ್ಲಾಕ್ಸ್ ಎಲ್ಲ ಯಾಕೆ ತೊಗೋತೀನಿ ಅಂತಂದರೆ ರನ್ಗಿನೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕೆಲವೊಂದು ಕಲರ್ಸ್ ಎಲ್ಲ ನನಗೆ ಇಷ್ಟ ಆಗೋಲ್ಲ, ಈ ಬ್ಲೂ, ರೆಡ್ಡು, ಯೆಲ್ಲೋ ಈ ಥರದ್ದೆಲ್ಲ. ಅದೇ ಥರ ಕ್ಲಾಕ್ಸ್ಗಳೇ ಇದ್ದಿದ್ದು. ಬಟ್ ಅದು ಹುಡುಗರದ್ದು ಕ್ಲಾಕ್ಸ್ ಇತ್ತು. ಆಲ್ರೆಡಿ ಒಂದು ಸ್ಲಿಪ್ಪರ್ಸ್ ತೊಗೊಂಡಿದ್ದೆ ಅವಳಿಗೆ ಬಬಲ್ ಗಮ್ಮರ್ಸ್ದು. ಬಟ್ ಅದು ಬಿಟ್ಟರೆ ಸ್ಕೂಲ್ಗೆ ಒಂದು ಶೂಸ್ ಹಾಕ್ಕೊಂಡು ಹೋಗ್ತಾಳೆ. ಅದು ಬಿಟ್ಟರೆ ಇನ್ನು ಈ ಥರ ಚಪ್ಪಲಿಗಳು ಅಥವಾ ಸ್ಯಾಂಡಲ್ಸ್ ಎಲ್ಲ ಏನಂದರೆ ಅವಳಿಗಿನ್ನೂ ಗ್ರಿಪ್ ಇಲ್ಲ ಅಲ್ವಾ, ಮುಂದೆ ರನ್ ಮಾಡ್ಬೇಕಾರೆ ಇಲ್ಲ ವಾಕ್ ಮಾಡ್ಬೇಕಾರೆ ಸ್ವಲ್ಪ ಮುಗ್ಗಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ. ಬಟ್ ಬೆಲ್ಟಿಂದಿದೆ ಬಬಲ್ ಗಮ್ಮಸ್ದೆ, ಅದು ತುಂಬಾ ಅಂದರೆ ತುಂಬ ವೆಯ್ಟ್ ಇದೆ ಕೆಳಗಡೆ ಸೋಲು. ಸೊ ಲಾಸ್ಟ್ ಟೈಮೇ ಮೇಘರಾಜ್ ಅವರು ಅದನ್ನು ಪ್ರಿಫರ್ ಮಾಡಿಲ್ಲ. ಇವಾಗ ನಾನು ಇಟ್ಕೊಂಡಿದ್ದು ಚೆನ್ನಾಗಿತ್ತು, ಪಿಂಕ್ ಕಲರು, ಅದನ್ನು ತೊಗೊಬೋದಾಗಿತ್ತು. ಬಟ್ ಸ್ಟಿಲ್ ಯಾಕೋ ನನಗೆ ಈ ಥರ ಚಪ್ಪಲಿಗಳು ಬೇಡ ಅಂತ ಅನ್ನಿಸ್ತು. ಸುಮ್ಮನೆ ಕ್ಲಾಕ್ಸೇ ತೊಗೊಂಡ್ರೆ ಒಳ್ಳೆಯದಲ್ವಾ ಅಂತ ಅನ್ನಿಸ್ತು ಆ ಮೂಮೆಂಟ್ಗೆ ನನಗೆ. ಇದು ಒಂದು ಚಪ್ಪಲಿ 50% ಆಫ್ ಇತ್ತು, ವೆಡ್ಜಸ್ ಇದು ಬಾಟಾದು. ಬಟ್ ಏನಂದರೆ ಇದೆ ಟ್ರಯಲ್ಗೆ ಅಂತ ಇಟ್ಟಿರ್ತಾರಲ್ವ, ಅದು ಟ್ರಯಲ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬ್ಯಾಕ್ ಸೈಡ್ ಸ್ಟ್ರಾಪ್ಸ್ ಬರುತ್ತಲ್ಲ, ಅದು ಸ್ವಲ್ಪ ಲೂಸ್ ಆದಂಗೆ ಆಗಿಬಿಟ್ಟಿತ್ತು. ಆಮೇಲೆ ಅದೇನೋ ನನಗೆ ಅಷ್ಟೊಂದು ಇದು ಚೆನ್ನಾಗಿತ್ತು, ಫಿಟ್ ಅಂದರೆ ಸೈಜ್ ಆಗಿರ್ಬೋದು ಅಥವಾ ಕರೆಕ್ಟಾಗಿ ಕಾಲಿಗೆ ಫಿಟ್ಟಿಂಗ್ ಆಗಿರ್ಬೋದು ಕರೆಕ್ಟಾಗಿತ್ತು. ಬಟ್ ಸೆಕೆಂಡ್ ಸ್ಟ್ರಾಪ್ಸ್ ಬಂದು ಸ್ವಲ್ಪ ಲೂಸ್ ಆಗಿತ್ತು, ಡ್ರಾಪ್ ಔಟ್ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ಬೇಡ ಅಂತ ಬಿಟ್ಟೆ. ವಿಂಡೋ ಶಾಪಿಂಗ್ ಮಾಡೋಣ ಅಂತಲೇ ಬಂದೆ ಝೂಡಿಯೋಗೆ. ಸಿನ್ಸ್ ಇವಾಗ ಏನೂ ಒಕೇಶನ್ಸ್ ಇಲ್ಲ, ಸುಮ್ಮನೆ ಶಾಪಿಂಗ್ ಮಾಡಿದ್ರೆ ವೇಸ್ಟ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ವಿಂಡೋ ಶಾಪಿಂಗ್ ಮಾಡೋಣ. ಆಮೇಲೆ ಆನ್ಲೈನಲ್ಲಿ ಏನಾದರೂ ಬೇಕಾದರೆ ಇಷ್ಟ ಆದರೆ ಸುಮ್ಮನೆ ಆನ್ಲೈನಲ್ಲಿ ಶಾಪ್ ಮಾಡ್ತಾನೆ ಇರ್ತೀನಿ. ನಾನು ಈ ಆಫ್ಲೈನ್ಗಿಂತ ಆನ್ಲೈನ್ ಶಾಪಿಂಗೇ ಜಾಸ್ತಿ ನಂದು. ಆಮೇಲೆ ಝೂಡಿಯೋದಲ್ಲಿ ಮೊದಲು ಬರ್ತಿರೋ ಥರ ಇಲ್ಲ, ಇವಾಗ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಸೊ ಸಿನ್ಸ್ ಸಮ್ಮರು ಮುಗಿದಿದೆ, ಬಟ್ ಝೂಡಿಯೋದಲ್ಲಿ ಸಮ್ಮರ್ ಕಲೆಕ್ಷನ್ ಸ್ಟಿಲ್ ಗೋಯಿಂಗ್ ಆನ್. ಚೆನ್ನಾಗಿದೆ, ತೊಗೋಬೋದು. ಟ್ರಾವೆಲು ಅಥವಾ ರೆಗ್ಯುಲರಾಗಿ ಆಫೀಸ್ ವೇರ್ ಆಗಿರ್ಬೋದು, ಅಥವಾ ಹೀಗೆ ಕಾಲೇಜ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಆಪ್ಷನ್ ಅಂತಲೇ ಹೇಳ್ಬೋದು. ಝೂಡಿಯೋ ಪ್ರೈಸ್ ಕೂಡ ಕಾಸ್ಟ್ಲಿ ಆಗಿದೆ ಝೂಡಿಯೋದು. ಆಮೇಲೆ ಕೆಲವೊಂದು ಬಟ್ಟೆಗಳು ಹೆಂಗಿರುತ್ತೆ ಅಂತಂದರೆ ಅಷ್ಟೊಂದು ಸ್ಟಿಚಿಂಗ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ನನಗೆ ಝೂಡಿಯೋ ಬಟ್ಟೆ ವಿಚಾರ ಅಂತ ಬಂದರೆ. ರೀಸೆಂಟ್ ಡೇಸಲ್ಲಿ ಆ ಥರ ಆಗ್ತದೆ ಟಾಪ್ಸ್ ಎಲ್ಲ. ಸೊ ಶ್ರೀನಿಕಂಗೆ ಗೋಪಾಲನ್ ಆರ್ಕೆಡಲ್ಲೇ ಇಲ್ಲಿ ಕಿಡ್ ಝೋನ್ ಅಂತ ಇತ್ತು. ಸೊ ನಾನಿಲ್ಲಿ 3rd ಫ್ಲೋರ್ ತನಕ ಬಂದಿದ್ದೆ. ಬಟ್ ಈ ಕಿಡ್ ಝೋನ್ ಇರೋದು 4th ಫ್ಲೋರಲ್ಲಿ. ನಾನು ಯಾವಾಗಲೂ ಇಲ್ಲಿವರೆಗೂ ಬಂದೇ ಇರಲಿಲ್ಲ. ಸೊ ಸುಮ್ಮನೆ ಹಿಂಗೆ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು, ಲೈಕ್ ಕಿಡ್ ಝೋನ್ ಇದೆ ಇಲ್ಲಿ, ಪ್ಲೇ ಏರಿಯಾ ಇದೆ, ಇಂಡೋರ್ ಪ್ಲೇ ಏರಿಯಾ, ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ಅಂತ ಅಂದರು. ಸೊ ಇಲ್ಲಿ ಬಂದೆ. ಇದು ಅಷ್ಟೇ ಇಂಡೋರ್ ಆ್ಯಕ್ಟಿವಿಟಿ ಏರಿಯಾ. ಅದಾದಮೇಲೆ ಏನು ಡಿಪೆಂಡ್ಸ್ ಆನ್ ಅವರ್ಸ್, ಎಷ್ಟು ಹಾಫ್ ಆನ್ ಅವರ್ ಆಡ್ತೀರಾ ಅಥವಾ 1 hour ಆಡ್ತೀರಾ ಅಥವಾ 2 hours ಆಡ್ತೀರಾ, 3 hours ಆಡ್ತೀರಾ, ಅದ್ರ ಮೇಲೆ ನಿಮಗೆ ಟ್ಯಾರಿಫ್ ಡಿಪೆಂಡ್ ಆಗಿರುತ್ತೆ. ಬಟ್ ಒಬ್ಬರು ಅಡಲ್ಟು ಒಂದು ಕಿಡ್ ಜೊತೆಗೆ ಫ್ರೀಯಾಗಿ ಒಳಗಡೆ ಬಿಡ್ತಾರೆ ವಿತ್ ಸಾಕ್ಸ್ ಆ್ಯಂಡ್ ಆಲ್. ಅಡಲ್ಟ್ಸ್ಗೇನು ಸಾಕ್ಸ್ ಬೇಡ, ಬಟ್ ಕಿಡ್ಸಿಗೆ ಡೆಫಿನೆಟ್ಲಿ ದೇ ನೀಡ್ ಸಾಕ್ಸ್. ಈ ಥರ ಇಂಡೋರ್ ಪ್ಲೇ ಏರಿಯಾನ ತುಂಬ ಇಷ್ಟಪಡ್ತಾಳೆ ಶ್ರೀನಿಕಾ. ಆ್ಯಂಡ್ ಇದ್ರ ಕಂಪ್ಲೀಟ್ ಒಂದು ವೀಡಿಯೋನ ನಾನು ಅಟ್ಯಾಚ್ ಮಾಡಿರ್ತೀನಿ. ಯಾರು ಆರ್ಕೆಟಿಗೆ ಬಂದರೆ 1-2-3 ಜನ ಬಂದಿದ್ದರೆ ಅಜ್ಜಿದಿರ ಜೊತೆಗೆ ಇವ್ರನ್ನ ಇಲ್ಲಿ ಕೂರಿಸ್ಬಿಟ್ಟು ಯು ಕ್ಯಾನ್ ಎಕ್ಸ್ಪ್ಲೋರ್ ಆರ್ಕೆಡ್. ಏನಾದರೂ ಶಾಪಿಂಗ್ ಇತ್ತು ಅಂದರೆ ನೀವು ಮಾಡ್ಕೋಬೋದು.
ಅದು ಬಿಟ್ಟರೆ ನೀವೇ ಹೆಂಡತಿ ಶಾಪಿಂಗ್ ಮಾಡಿದ್ರೆ ಗಂಡ ಕರ್ಕೊಂಡ್ಬಂದು ಇಲ್ಲಿ ಕೂತ್ಕೋಬೋದು, ಅಥವಾ ಗಂಡ ಶಾಪಿಂಗ್ ಮಾಡಿದ್ರೆ ಹೆಂಡತಿ ಕರ್ಕೊಂಡ್ಬಂದು ಇಲ್ಲಿ 1 ಅವರ್ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಕೆಲವೊಂದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಕಿಡ್ಸ್ದು ಪ್ಲೇ ಏರಿಯಾ ಒಂದೇ ಥರ ಇರೋಲ್ಲ, ಒಂದೊಂದು ಥರ ಇರುತ್ತೆ. ಇದೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಶ್ರೀನಿಕಾ ಸ್ವಿಂಗ್ ಈ ಬಾಲ್ ಪೂಲಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ಲು. ಆ್ಯಂಡ್ ಈ ಟ್ರ್ಯಾಂಪೋಲಿನ್ ಎಲ್ಲ ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. 1 ಅವರ್ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ಳು ಶ್ರೀನಿಕಾ. ಆ್ಯಂಡ್ ಈ ಕಂಪ್ಲೀಟ್ ಒಂದು ಸ್ಟುಡಿಯೋ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಕೊನೆ ತನಕ ನೋಡಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ಅಂದ್ಬಿಟ್ಟು. ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ಮೀಟ್ ಮಾಡ್ತೀನಿ ನಿಮ್ಮನ್ನ. ಆ್ಯಂಡ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಶ್ರೀನಿಕಾ ಹೇಗೆ ಎಂಜಾಯ್ ಮಾಡಿದ್ಲು, ಏನೇನೆಲ್ಲ ಆಟ ಆಡಿದ್ಲು, ಎಷ್ಟು ತರಲೆಗಳು ಮಾಡಿದ್ದಾಳೆ ಅಂತ ಎಲ್ಲ. ಆಮೇಲೆ ಇವಳ ಜೊತೆಗೆ ಒಂದು ಸ್ವಲ್ಪ ಜನ ಆಟ ಆಡೋದಕ್ಕೆ ಕೂಡ ಇದ್ದರು. ಅವ್ರ ಜೊತೆನೂ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಶ್ರೀನಿಕಾ. ಸೊ ಡೂ ವಾಚ್ ಕಂಪ್ಲೀಟ್ ವಿಡಿಯೋ, ಯು ವಿಲ್ ಗೆಟ್ ಫನ್. ಶ್ರೀನಿಕಾನು ಸ್ವಲ್ಪ ಫನ್ನಿಯಾಗಿ ಎಲ್ಲ ಆಟ ಆಡಿದ್ದಾಳೆ ಇದರಲ್ಲಿ. ಆ್ಯಂಡ್ ನೀವು ಯಾರಾದರೂ ಆರ್ಕಿಡಿಗೆ ಕರ್ಕೊಂಬಂದರೆ ಮಕ್ಕಳಿಗೆ 1/2 an hour ಅಥವಾ 1 hour ಮಿಸ್ ಇಲ್ಲದೆ ಈ ಪ್ಲೇ ಟೈಮ್ನ ಕೊಡ್ಬೋದು. ಆ್ಯಂಡ್ ಲಿಟಲ್ ಅಫೋರ್ಡೆಬಲ್ ಆಲ್ಸೋ. ಏನಪ್ಪ ಅಂದರೆ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸು ಕೂಡ ಇದೆ. ತುಂಬ ಕಾಸ್ಟ್ಲಿ ಅಥವಾ ಎಕ್ಸ್ಪೆನ್ಸಿವ್ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರದ್ದೇನಿಲ್ಲ. ಬಟ್ ಡಿವಿನಿಟಿ ಮಾಲಲ್ಲಿ ತುಂಬ ಕಾಸ್ಟ್ಲಿ ಇದೆ. ಇಟ್ ವಿಲ್ ಬಿ ಕಾಸ್ಟಿಂಗ್ ಅರೌಂಡ್ 700 to 1000, 1050, 1500 ತನಕನೂ ಆಗ್ಬೋದು. ಡಿಪೆಂಡ್ಸ್ ಆನ್ ದ ಗೇಮ್ ಯು ಸೆಲೆಕ್ಟ್, ದೇ ವಿಲ್ ಚಾರ್ಜ್ ಫಾರ್ ದ್ಯಾಟ್. ಸೊ ನೋಡ್ಕೊಂಡು ಬನ್ನಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್. I begin to for sure. I begin to